ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೀರೆಕಾಯಿ ಹಾಗೂ ಹೆಸರು ಕಾಳನ್ನು ಸೇರಿಸಿ ಕೂಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ಈ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಬನ್ನಿ ಹೀರೆಕಾಯಿ ಕೂಟು ಹೇಗೆ ಮಾಡೋದು ಅಂತ ನೋಡೋಣ. ಹೀರೆಕಾಯಿ ಕೂಟು ಮಾಡೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಹೀರೆಕಾಯಿನ ಹೊರಗಡೆ ನಾರನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೊರಗಡೆ ನಾರನ್ನು ನೀವೇನು ಬಿಸಾಕೋದು ಬೇಡ, ಅದರಿಂದ ಕೂಡ ನಾವು ಚಟ್ನಿನ ಮಾಡ್ಕೋಬಹುದು. ಈ ನಾರೆಲ್ಲ ತೆಗೆದಿಟ್ಟಿರೋದ್ರಿಂದ ಚಟ್ನಿ ಕೂಡ ಮಾಡ್ತಾರೆ. ಹಾಗೆ ನಾನಿಲ್ಲಿ ಒಂದು ದೊಡ್ಡ ಹೀರೆಕಾಯಿನ ಕಟ್ ಮಾಡ್ಕೊಂಡಿರೋದು, ಅದರ ಜೊತೆಗೆ 2 ಚಿಕ್ಕ ಚಿಕ್ಕ ಟೊಮೆಟೊನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನ ಬೇಯಿಸೋದಕ್ಕಿಂತ ಮುಂಚೆ ಕುಕ್ಕರ್ಗೆ ನಾನಿಲ್ಲಿ 3 ಟೀ ಸ್ಪೂನಷ್ಟು ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ಹಾಗೆ 3 ಟೀ ಸ್ಪೂನಷ್ಟು ಹೆಸರು ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹೀರೆಕಾಯಿಗೆ ಹೆಸರು ಕಾಳು ತುಂಬ ಒಳ್ಳೆ ಕಾಂಬಿನೇಷನ್ನು, ಕೂಟು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. 3 ಟೀ ಸ್ಪೂನು ಹೆಸರು ಕಾಳು, 3 ಟೀ ಸ್ಪೂನು ತೊಗರಿಬೇಳೆ ಹಾಕಿರೋದು, ಅದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನೂ ಕೂಡ ಸೇರಿಸ್ತಾ ಇದ್ದೀನಿ. ಇವೆಲ್ಲ ಕೂಡ ಒಮ್ಮೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಎಲ್ಲ ಧೂಳೆಲ್ಲ ಹೋಗೋವರೆಗೂ 1-2-3 ಸರಿ ನೀರು ಹಾಕಿ ಇದನ್ನ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರ ಜೊತೆಗೇ ನಾವು ಹೆಚ್ಚಿಟ್ಟಿರುವಂಥ ತರಕಾರಿ ಎಲ್ಲ ಕೂಡ ಸೇರಿಸಿ ಬೇಯಿಸ್ಕೊಳ್ಳೋಣ. ಸಿಂಪಲ್ ರೆಸಿಪಿ ಇದು. ಒಮ್ಮೆ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋದು, ನೆಕ್ಸ್ಟು ಮಸಾಲೆ ರೆಡಿ ಮಾಡಿಕೊಂಡು ಕುದಿಸ್ಕೊಂಡ್ಬಿಟ್ರೆ ಹೀರೆಕಾಯಿ ಕೂಟು ರೆಡಿಯಾಗೋಗುತ್ತೆ. ತರಕಾರಿ ಎಲ್ಲ ಹಾಕಿದ ಮೇಲೆ ಇದರ ಜೊತೆಗೇ ಒಂದು ಚಿಟಿಕೆ ಅರಿಶಿನ ಕೂಡ ಸೇರಿಸ್ತೀನಿ. ಹಾಗೆ ನಾನೀಗ ಇದರ ಜೊತೆಗೆ ಉಪ್ಪನ್ನು ಹಾಕ್ತಾ ಇಲ್ಲ, ಹೆಸರು ಕಾಳು ಬೇಳೆ ನೀಟಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಉಪ್ಪನ್ನು ಸೇರಿಸಿಲ್ಲ. ಬರೀ ನೀರನ್ನು ಮಾತ್ರ 1.5 ಗ್ಲಾಸಷ್ಟು ನೀರನ್ನು ಸೇರಿಸಿ ಕುಕ್ಕರನ್ನು ಕೂಗಿಸ್ಕೊಳ್ತೀನಿ. ಬೇರೆ ಏನನ್ನು ಕೂಡ ಈಗ ಸೇರಿಸೋದು ಬೇಡ. ಜಸ್ಟ್ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಆಗೋವರೆಗೂ ಇದನ್ನ ಬೇಯಿಸ್ಕೊಡಿ. ಹೀರೆಕಾಯಿ ಹೆಸರು ಕಾಳು ಎಲ್ಲ ಕೂಡ ನೀಟಾಗಿ ಬೇಯೋವರೆಗೂ 3 ವಿಷಲಿಗೆಲ್ಲ ಆಲ್ಮೋಸ್ಟ್ ಬೇಯುತ್ತೆ. ನೆಕ್ಸ್ಟು ಈ ಕಡೆ ನಾವು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. 1-2-3 ನಿಮಿಷ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನ ಹುರಿದ್ರೆ ಸಾಕು. ಉದ್ದಿನಬೇಳೆ ಇಷ್ಟು ಕೆಂಪಾಗ್ತಾ ಇದ್ದ ಹಾಗೆ ನೆಕ್ಸ್ಟು ಇದರ ಜೊತೆಗೇ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ಜೀರಿಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಧನಿಯಾ 1-2 ಟೀ ಸ್ಪೂನಷ್ಟು, ನಾನಿಲ್ಲಿ 2 ಟೀ ಸ್ಪೂನಷ್ಟೇ ಹಾಕ್ತಾಯಿದ್ದೀನಿ. 1-2 ಟೀ ಸ್ಪೂನಷ್ಟು ಸ್ವಲ್ಪ ಹಾಕಿದರೆ ಸಾಕು ಧನಿಯಾ ಕೂಡ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದರ ಜೊತೆಗೆ ಇನ್ನು ಮಸಾಲೆ ಫ್ಲೇವರ್ಗೆ ಅಂತ ಒಂದು ಚಿಕ್ಕ ತುಂಡು ಚಕ್ಕೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ ಕೂಡ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕೂಟಿಂದು. ಇದರ ಜೊತೆಗೇ ಒಣಮೆಣಸಿನಕಾಯಿ 3-4 ಒಣಮೆಣಸಿನಕಾಯಿ ಹಾಕಿದರೆ ಸಾಕು. ನಾನಿಲ್ಲಿ 3 ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅನ್ನೋಗಿದ್ರೆ 4 ಒಣಮೆಣಸಿನಕಾಯಿನ ಹಾಕ್ಕೊಳ್ಳಿ. ಸ್ವಲ್ಪ ಕೆಂಪಗಾಗೋವರೆಗೂ ಕೂಡ ಧನಿಯಾ ಮತ್ತು ಜೀರಿಗೆ ಎಲ್ಲ ಫ್ರೈ ಆಗೋವರೆಗೂ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. 1-2-3 ನಿಮಿಷ ಬೇಗನೆ ಆಗೋಗುತ್ತೆ. ಇವೆಲ್ಲ ಕೆಂಪಗಾಗ್ತಾ ಇದ್ದ ಹಾಗೆ ನೆಕ್ಸ್ಟು ಇದರ ಜೊತೆಗೇ 3 ಟೀ ಸ್ಪೂನಷ್ಟು ಒಣ ಕೊಬ್ಬರಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿನ ಮಿಕ್ಸರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿಗಿಂತ ಒಣ ಕೊಬ್ಬರಿ ಆದರೆ ಒಳ್ಳೆಯದು, ಯಾಕೆಂದರೆ ಈ ಕೂಟಿನ ಪೌಡ್ರ್ ಏನಿದೆ ನಾವು ಮಾಡಿ ಹಾಗೆಯೇ ಇಟ್ಕೋಬಹುದು ಕೂಡ. ಸೊ ಸಾಧ್ಯವಾದಷ್ಟು ಒಣ ಕೊಬ್ಬರಿನೇ ಸೇರಿಸಿ. ಇದನ್ನ ನಾವು ಮಿಕ್ಸಿ ಮಾಡುವಾಗಲೂ ಕೂಡ ಡ್ರೈ ಪೌಡ್ರ್ ಮಾಡಬೇಕಾಗಿರೋದು, ಹಾಗಾಗಿ ಒಣ ಕೊಬ್ಬರಿ ಆದರೆ ಒಳ್ಳೆಯದು. ಫ್ರೈ ಮಾಡಿ 1-2-3 ನಿಮಿಷ ಕೈ ಆಡಿಸಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗಲೇ ನೆಕ್ಸ್ಟು ಇದನ್ನ ನಾವು ಒಂದು ಚಿಕ್ಕ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ನೀರು ಸೇರಿಸೋದಿಲ್ಲ, ಹಾಗೆಯೇ ಡ್ರೈ ಪೌಡ್ರ್ ಮಾಡ್ಕೋಬೇಕಾಗಿರೋದು. ಇದನ್ನ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಈ ರೀತಿ ಪೌಡ್ರ್ ಆಗಿದೆ. ಹಾಗೆ ಅದರ ಜೊತೆಗೆ ನಾನು ಈ ಕಡೆ ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೀನಿ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಏನು ಖಾರ ಎಷ್ಟು ಹಾಕಿರ್ತೀರಲ್ಲ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಹುಣಸೆ ಹಣ್ಣನ್ನು ಕೂಡ ತಗೊಂಡ್ರೆ ಸಾಕು. ಕುಕ್ಕರ್ ಕೂಡ ತಣ್ಣಗಾಗಿದೆ. ಇದೇ ಪ್ಯಾನಲ್ಲೇ ನಾನು ಕೂಟನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಬೇಯಿಸಿರೋದನ್ನೆಲ್ಲ ಕೂಡ ಒಂದು ಪ್ಯಾನ್ಗೆ ಹಾಕ್ಕೊಂಬಿಟ್ಟೋಣ. ಹಾಗೆ ಇಲ್ಲಿ ಹೆಸರು ಕಾಳು ತೊಗರಿಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನೀವು. ಇದನ್ನ ಒಂದು ಪ್ರೆಸ್ ಮಾಡಿ ನೋಡ್ರೆ ನೀಟಾಗಿ ಬೆಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಮಸಾಲೆ ಹಾಕಿದ ಮೇಲೆ ಜಾಸ್ತಿ ಬೇಯಲ್ಲ, ಹಾಗಾಗಿ
ಮುಂಚೆನೇ ಬೇಯಿಸ್ಕೊಂಡು ಆಮೇಲೆ ಮಿಕ್ಕಿರೋ ಮಸಾಲೆ ಎಲ್ಲ ಕೂಡ ಆ್ಯಡ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ಬೇಯಿಸೋವಾಗ ನಾನು ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೇ ಒಂದು ತುಂಡು ಬೆಲ್ಲನೂ ಕೂಡ ಹಾಕೋದನ್ನ ಮರಿಬೇಡಿ. ಬೆಲ್ಲ ಹಾಕೋದ್ರಿಂದ ಕೂಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ತುಂಡು ಬೆಲ್ಲನೂ ಕೂಡ ಹಾಕಿದ್ದೀನಿ ಹೀರೆಕಾಯ್ದಾಗಿರೋದ್ರಿಂದ. ಹಾಗೆ ಇದರ ಜೊತೆಗೆ ರುಬ್ಬಿರೋವಂಥ ಪೌಡ್ರನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ನಿಮಗೆ ತುಂಬ ಖಾರ ಆಗುತ್ತೆನೋ ಹಾಗಿದ್ರೆ ಸ್ವಲ್ಪನೇ ಸೇರಿಸಿ ಇನ್ನು ಮಿಕ್ಕಿರೋ ಪೌಡ್ರನ್ನ ಹಾಗೆ ಎತ್ತಿಟ್ಕೋಬೋದು. ಜಾಸ್ತಿ ಮಸಾಲೆ ಬೇಡ, ಕೂಟು ಲೈಟಾಗಿ ಬೇಕು ಅನ್ನೋರು 2 ಸ್ಪೂನಷ್ಟೇ ಹಾಕಿ ಮಿಕ್ಕಿರೋ ಪೌಡ್ರನ್ನ ಎತ್ತಿಟ್ಕೋಬೋದು. ಬಟ್ ನಾನಿಲ್ಲಿ ಖಾರ ಜಾಸ್ತಿ ಹಾಕಿಲ್ಲ, ಹಾಗಾಗಿ ಪೂರ್ತಿ ಪೌಡ್ರನ್ನು ಕೂಡ ಸೇರಿಸಿದ್ದೀನಿ. ಇದರ ಜೊತೆಗೇ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ಬಿಟ್ರೆ ಕೂಟ್ ರೆಡಿ ಆಗಿಬಿಡುತ್ತೆ. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಬೇಕಾಗಿರೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಹೀರೆಕಾಯಿ ಇಷ್ಟ ಆಗದೆ ಇರೋರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಹೀರೆಕಾಯಿ ಕೂಟು. ಹೆಸರು ಕಾಳು ಹೀರೆಕಾಯಿ ನಿಜಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ನು. ಚೆನ್ನಾಗಿ ಒಂದು 10 ನಿಮಿಷ ಇದನ್ನ ಕುದಿಸ್ಬೇಕು. ನೀಟಾಗಿ ಮಸಾಲೆನೆಲ್ಲ ಹೀರೆಕಾಯಿ ಎಳ್ಕೊಳ್ಳೋವರೆಗೂ ಕೂಡ 10 ನಿಮಿಷ ಇದನ್ನ ಕುದಿಸ್ಬೇಕು. ಆಗ ತುಂಬ ಚೆನ್ನಾಗಿ ಬರುತ್ತೆ ಕೂಟು. ಈಗ ಚೆನ್ನಾಗಿ ಕುದೀತಾ ಬಂದಿದೆ. ಕುದೀತಾ ಬಂದಂಗೂ ದಪ್ಪ ಆಗ್ತಾ ಬರುತ್ತೆ. ಕೊಬ್ಬರಿ ಕೂಡ ಹಾಕಿರೋದ್ರಿಂದ ನೀಟಾಗಿ ಥಿಕ್ನೆಸ್ ಜಾಸ್ತಿ ಬರುತ್ತೆ. ನೀವು ಚಪಾತಿಗಾದರೆ ಜಾಸ್ತಿ ಥಿಕ್ನೆಸ್ ಇಟ್ಕೊಳ್ಳಿ, ನೀರು ಕಡಿಮೆ ಹಾಕಿ. ಅನ್ನಕ್ಕಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಅನ್ನ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಇದು, ಚಪಾತಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕೂಟು. ಥಿಕ್ನೆಸ್ ನಿಮ್ಗೆ ಯಾವುದಕ್ಕೆ ಬೇಕು ಅನ್ನೋದನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ. 10 ನಿಮಿಷ ಆಗ್ತಾ ಬಂತು, ಕುದಿಸ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ಕೂಟು ರೆಡಿ ಆಗಿಬಿಡತ್ತೆ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಅರ್ಧ ಸ್ಪೂನು ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಅರಳ್ಕೊಡ್ತಾ ಇದ್ದಾಗೆ ಇದರ ಜೊತೆಗೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇಂಗಿನ ಒಗ್ಗರಣೆ. ನಾನಿಲ್ಲಿ ಪೌಡ್ರ್ ಇಂಗನ್ನು ಹಾಕ್ತಾ ಇರೋದು. ಸ್ವಲ್ಪ ಇಂಗನ್ನು ಸೇರಿಸಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಂಗಿನ ಒಗ್ಗರಣೆ ಹೀರೆಕಾಯಿ ಕೂಟಿಗೆ ಒಂದು ಅಡಿಷ್ನಲ್ ಫ್ಲೇವರನ್ನು ಕೊಡುತ್ತೆ. ಮೇಲಿಂದ ಕರಿಬೇವು. ಒಗ್ಗರಣೆ ಸೇರಿಸ್ಬಿಟ್ರೆ ಕೂಟು ರೆಡಿನೇ ಆಗೋಗುತ್ತೆ. ತುಂಬ ಬೇಗ ಆಗುತ್ತೆ, ಈಸಿ ಕೂಡ ಹೌದು, ಸೂಪರ್ ಟೇಸ್ಟಿ ಕೂಡ ಹೌದು ಈ ಕೂಟು. ಸ್ಟವ್ ಆಫ್ ಮಾಡ್ತೀನಿ. ಒಗ್ಗರಣೆ ಸೇರಿಸಿ ಒಂದು 5 ನಿಮಿಷ ಇದನ್ನ ಹಾಗೆ ಮುಚ್ಚಿಟ್ಬಿಡಬೇಕು. ನೀಟಾಗಿ ಇಂಗಿನ ಒಗ್ಗರಣೆ ಅದರಲ್ಲಿ ಸೇರಿಕೊಳ್ಳೋವರೆಗೂ 5 ನಿಮಿಷ ಇದನ್ನ ಹಾಗೆ ಮುಚ್ಚಿಟ್ಬಿಡೋಣ. ಈಗ ಕೂಟನ್ನು ನೀವು ನೋಡ್ಬೋದು ಹೇಗಾಗಿದೆ ಅಂತ. ಫುಲ್ ಘಮ ಘಮ ಪರಿಮಳದ ಜೊತೆಗೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹೀರೆಕಾಯಿ ಕೂಟು. ಸಾಂಬಾರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿದನ್ನ ಅನ್ನದ ಜೊತೆಗೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ನೀವು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆಗೂ ಕೂಡ ಇದನ್ನ ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ಹೀರೆಕಾಯಿ ಕೂಟು ತುಂಬಾನೇ ಸುಲಭ. ಖಂಡಿತವಾಗಿಯೂ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.